ಗುಡ್ ಮಾರ್ನಿಂಗ್ ಟು ಆಲ್. ಒಂದು ಬೀಜದೊಳಗೆ ಅಡಗಿರುವ ಹೊಸ ಜೀವ. ಈ ವಿಷಯ ಹೊಸದೇನೂ ಅಲ್ಲ. ಆದರೆ ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗುವುದಕ್ಕೆ ಮುಂಚೆ ಈ ವಿಷಯವನ್ನು ನಾವು ಹೇಳ್ಬೋದು. ಅನೇಕ ಜನಗಳಿಗೆ, ಅನೇಕ ವಿದ್ಯಾರ್ಥಿಗಳಿಗೆ ಬೀಜದ ಮೊಳಕೆಯನ್ನು ಹೇಳ್ತೀವಿ. ಆದರೆ ಬೀಜದ ಒಳಗೆ ಏನೇನು ಆಗುತ್ತೆ ನೀರು ಹೋದ ತಕ್ಷಣ ಅನ್ನೋದನ್ನು ಸಾಮಾನ್ಯವಾಗಿ ಹೇಳೋದಿಲ್ಲ. ಕಾರಣ ಪರೀಕ್ಷೆಯಲ್ಲಿ ಅದನ್ನು ಕೇಳೋದಿಲ್ಲ. ನಾನು ಇವತ್ತು ಬೀಜದ ಒಳಗೆ ಏನಾಗುತ್ತೆ, ಹೊಸ ಸಸಿ ಬರೋದಕ್ಕೆ ಅನ್ನೋದನ್ನು ಹೇಳ್ತೀನಿ. ಕಾರಣ ಏನಂದರೆ, ಪ್ರಕೃತಿ ತನ್ನ ಕೆಲಸವನ್ನು ಮೌನವಾಗಿ ಮಾಡ್ತಾ ಇರುತ್ತೆ. ನಾವು ಪ್ರಕೃತಿಯನ್ನು ನೋಡಿ ಪ್ರಶ್ನೆಯನ್ನು ಕೇಳಿ ಕಲಿಯುವುದನ್ನು ಮಕ್ಕಳಿಗೆ ಕಲಿಸ್ಬೇಕು. ಅದೇ ಸರಳ ವಿಜ್ಞಾನದ ಮುಖ್ಯ ಉದ್ದೇಶ. ಇಲ್ಲಿ ನೀವು ಎಲ್ಲ ನೋಡಿರ್ತಕ್ಕಂಥ ವಿಚಾರವನ್ನೇ ನಾನು ಚಿತ್ರವಾಗಿ ಕೊಟ್ಟಿದ್ದೇನೆ. ಒಣಗಿದ ಬೀಜ ಒಣಗಿರುತ್ತೆ. ಎಷ್ಟು ದಿವಸ ಇಟ್ಟರು ಬೀಜ ಹಾಗೆ ಇರುತ್ತೆ. ಬೀಜಕ್ಕೆ ಸ್ವಲ್ಪ ನೀರನ್ನ ಸೇರಿಸಿದಾಗ, ಬೀಜವನ್ನು ನೆನೆಸಿ ಹೊರಗಡೆ ಇಟ್ಟಾಗ 2-3 ದಿನದಲ್ಲಿ ಮೊಳಕೆ ಬಂದ್ಬಿಡುತ್ತೆ. ಮನೆಯಲ್ಲಿ ನೀವೆಲ್ಲ ನೋಡಿದ್ದೀರಾ, ಹೆಸರು ಕಾಳು, ಉದ್ದಿನಕಾಳು, ಕಡಲೆಕಾಳು, ಹಸಿ ಬಟಾಣಿ ಇವುಗಳನ್ನೆಲ್ಲ ನೆನೆಸಿ ರಾತ್ರಿ ಇಟ್ಟು ಬೆಳಿಗ್ಗೆ ಒಳಗಡೆ ಮೊಳಕೆ ಬರುತ್ತೆ. ಅದು ಹೇಗೆ ಸಾಧ್ಯ? ನಿಮ್ಗೆ ಆಶ್ಚರ್ಯ ಆಗಲ್ವಾ? ಒಣಗಿದ ಬೀಜ ಹಾಗೆ ಇರುತ್ತೆ. ಆದರೆ ಒಂದು ದಿವಸ 6 ಗಂಟೆ 7 ಗಂಟೆ ನೆನೆಸಿದ್ರೆ ಒಳಗಡೆಯಿಂದ ಮೊಳಕೆ ಬಂದ್ಬಿಡುತ್ತೆ. ಅದು ಹೇಗೆ ಸಾಧ್ಯ? ಆ ಮೊಳಕೆ ಬಂದು ಒಂದು ದಿವಸದಲ್ಲಿ ಹೊಸ ಕಾಂಡ, ಹೊಸ ಬೇರು ಬರುತ್ತೆ. ಆಮೇಲೆ ಹೊಸ ಸಸ್ಯಾಗಿ ಬಂದ್ಬಿಡುತ್ತೆ. ಎಂಥ ಅದ್ಭುತ ಅಲ್ವಾ ಇದು? ಇದು ಹೇಗಾಗುತ್ತೆ ಅನ್ನೋದನ್ನ ನಾವು ಮಕ್ಕಳಿಗೆ ಹೇಳಿಕೊಡೋದಕ್ಕೆ ಕಲಿಬೇಕು, ಅಥವಾ ಅವರಿಗೆ ಪ್ರಶ್ನೆಗಳು ಕೇಳಿ ಅಂತ ಹೇಳಬೇಕು. ನಾನು ಹೇಳಿದೆ, ಚಿತ್ರವನ್ನು ಇಲ್ಲಿ ತೋರಿಸಿದ್ದೀನಿ. ಒಂದು ಕುಂಬಳ ಬೀಜವನ್ನ ಸ್ವಲ್ಪ ನೆನೆಸಿದಾಗ ಒಂದು ದಿವಸದಲ್ಲಿ ಮೊಳಕೆ ಹೊರಗಡೆ ಬರುತ್ತೆ. ಅದೇನೆ ಭೂಮಿಯಲ್ಲಿ ಹೋಗುತ್ತೆ. ಹಾಗೇನೆ ಬಂದು ಮೇಲಕ್ಕೆ ಹೋಗಿ ಸಸ್ಯವಾಗಿ ಕುಂಬಳ ಬಳ್ಳಿ ಆಗಿಬಿಡುತ್ತೆ. ಎಷ್ಟು ದಿವಸ ಆಗುತ್ತೆ ಕುಂಬಳ ಬಳ್ಳಿ ಆಗೋದಕ್ಕೆ ಅಂತ ನೀವೇನಾದ್ರೂ ಯೋಚನೆ ಮಾಡಿದ್ದೀರಾ? ನಿಮ್ಮ ಮನೆಯಲ್ಲಿ ಕುಂಬಳ ಬೀಜವನ್ನು ಹಾಕಿ ಕುಂಬಳ ಬೀಜ ಬೆಳೆಯೋಕ್ಕೆ ಎಷ್ಟಾಗುತ್ತೆ ಅಂತ ನೋಡಿದ್ದೀರಾ? ನೋಡಿ, ನಾನು ಉಪಾಧ್ಯಾಯನಾಗಿದ್ದಾಗ ಈ ರೀತಿಯಾಗಿರ್ತಕ್ಕಂಥ ಹೋಮ್ ವರ್ಕ್ಗಳನ್ನು ಮಕ್ಕಳಿಗೆ ಕೊಡ್ತಾ ಇದ್ದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೇವಲ ಪರೀಕ್ಷೆಗೋಸ್ಕರ ಮಕ್ಕಳನ್ನ ತಯಾರು ಮಾಡ್ತಾರೆ. ಅದು ತುಂಬ ವ್ಯಥೆಯಾಗುತ್ತೆ. ಆದ್ದರಿಂದ ನಾನು ಸರಳ ವಿಜ್ಞಾನ ಅಂತಕ್ಕಂಥ ಈ ವಿಡಿಯೋದಲ್ಲಿ 600 ವಿಡಿಯೋಗಳನ್ನು ಮಾಡಿದ್ದೀನಿ. ಮಕ್ಕಳಿಗೆ ಇದನ್ನು ತೋರಿಸಿ ಅವರು ಮನೆಯಲ್ಲಿ ಮಾಡೋದನ್ನು ಕಲಿಸಿ. ಪ್ರತಿಯೊಂದು ಒಣಗಿದ ಬೀಜದಲ್ಲೂ ಒಳಭಾಗದಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ತುಂಡಿರುತ್ತೆ. ಅದು ಪುಟ್ಟ ಜೀವ. ಅದಕ್ಕೆ ಭ್ರೂಣ ಅಂತ ಕರೀತಾರೆ. ಪರಿಸ್ಥಿತಿ ಸರಿಯಾದಾಗ, ಅಂದರೆ ಸ್ವಲ್ಪ ನೀರು ಅದಕ್ಕೆ ಸಿಕ್ಕಾಗ ಅದು ಹೊಸ ಸಸ್ಯವಾಗಿ ಬೆಳೆಯುತ್ತೆ. ನೀರು, ಗಾಳಿ, ಉಷ್ಣತೆ, ಅಂದರೆ ರೆಫ್ರಿಜಿರೇಟರಲ್ಲಿ ಬೀಜವನ್ನು ಇಟ್ಟರೆ ಎಷ್ಟು ದಿವಸ ಆದರೂ ಬೆಳೆಯೋದಿಲ್ಲ. ನೀರು ಬೇಕು, ಗಾಳಿ ಬೇಕು, ಉಷ್ಣಾಂಶ ಬೇಕು. ಆಗ ಆ ಸಣ್ಣ ಭ್ರೂಣ ಮೊಳಕೆ ಆಗುತ್ತೆ. ಒಣ ಬೀಜ ಹೇಗೆ ಜೀವಂತ ಸಸ್ಯವಾಗುತ್ತೆ. ಎಂಥ ಅದ್ಭುತ ಅಲ್ವಾ ಇದು? ಬೀಜ ಇದ್ದು ಸ್ವಲ್ಪ ನೀರು ಕೊಟ್ರೆ ಇದ್ದಕ್ಕಿದ್ದಾಗೇನೆ ಅದು ಒಳಗಿರ್ತಕ್ಕಂಥ ಒಂದು ಸಸ್ಯ ಹೊರಗೆ ಬರುತ್ತೆ. ಅದು ಹೇಗೆ ಸಾಧ್ಯ? ಬೀಜದ ಒಳಗೆ ಆಗ್ತಕ್ಕಂಥ ಬಯೋಕೆಮಿಸ್ಟ್ರಿ ಇದೆಯಲ್ಲ, ಒಳಭಾಗದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಅಂದರೆ ನೀರು ಬೀಜದ ಒಳಗೆ ಹೋದ ತಕ್ಷಣ ಏನಾಗುತ್ತೆ ಅನ್ನೋದನ್ನು ನಾನು ಇಲ್ಲಿ ಸೂಕ್ಷ್ಮವಾಗಿ ಬರೆದಿದ್ದೀನಿ. ಸೂಕ್ಷ್ಮವಾಗಿ ಹೇಳಬೇಕು ಅಂದರೆ, ಬೀಜದ ಒಳಗೆ ನೀರು ಹೋದ ತಕ್ಷಣ ಬೀಜದ ಒಳಗೆ, ಅಂದರೆ ಒಣಗಿದ ಬೀಜದಲ್ಲಿ ಕೋಶಗಳೆಲ್ಲ ಜೀವವಾಗಿರುತ್ತೆ. ಅದರ ಕೋಶಗಳೆಲ್ಲ ನೀರನ್ನು ಕಳ್ಕೊಂಡ್ಬಿಟ್ಟಿರುತ್ತೆ. ನೀರು ಇಲ್ಲದೆ ಇದ್ದಾಗ ಏನು ಕೆಲಸವೂ ಆಗಲ್ಲ. ನೀರು ಸೇರಿದ ತಕ್ಷಣ ಕೋಶ
ಕೋಶಗಳೆಲ್ಲ ನೀರನ್ನ ಹೀರ್ಕೊಂಡು ಉಬ್ಕೊಳ್ಳುತ್ತೆ. ಉಬ್ಕೊಂಡು ಒಂದು ಸ್ವಲ್ಪ 2-3 ಗಂಟೆ ಆದ್ಮೇಲೆ ಕೋಶದ ಒಳಗಿರ್ತಕ್ಕಂಥ ಬೇರೆ ಬೇರೆ ಆರ್ಗನಲ್ಸ್ ಅಂತ ಕೋಶಾಂಗಗಳು ಅಂತ ಹೇಳ್ತೀವಲ್ಲ, ಅವೆಲ್ಲ ಕೆಲಸ ಮಾಡೋಕ್ ಶುರುವಾಗಿ ಬೀಜ ದಪ್ಪವಾಗಿ ಬೀಜದ ಸಿಪ್ಪೆ ಒಡ್ಕೊಳ್ಳುತ್ತೆ. ಒಡ್ಕೊಂಡ್ಬಿಟ್ಟು ಒಳಭಾಗದಿಂದ ಸಣ್ಣ ಬೇರು ಹೊರಗೆ ಬರುತ್ತೆ. ಫಸ್ಟು ಬೇರು ಬಂದು ಭೂಮಿಯಲ್ಲಿ ಹೋಯ್ತು ಅಂದ ತಕ್ಷಣ ಭೂಮಿಯಿಂದ ಪೋಷಣಾಂಶ ಎಳ್ಕೊಳ್ಳುತ್ತೆ. ಅಲ್ಲಿಂದ ಮೇಲ್ ಬಂದು ಇನ್ನೊಂದು ಸಣ್ಣ ಭಾಗ ಹೊರಗಡೆ ಬಂದು ಪ್ಲುಮ್ಯೂಲ್ ಆಗಿ ಅದು ಮೇಲೆ ಒಂದು ಸಸ್ಯವಾಗಿ ಮೇಲಕ್ಕೆ ಬರುತ್ತೆ. ಇವೆಲ್ಲವನ್ನು ನೀವು ಓದಿ ಕಲ್ತ್ಕೊಳ್ಳಿ. ಎಷ್ಟೊಂದು ಆಶ್ಚರ್ಯವಾಗುತ್ತೆ ಅಂತಂದ್ರೆ, ಒಣ ಬೀಜದಲ್ಲಿರ್ತಕ್ಕಂಥ ಸಾವಿರಾರು ಕೋಶಗಳು ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೆ ಡಾರ್ಮೆನ್ಸಿ, ನಿದ್ರಾವಸ್ಥೆ ಅಂತ ಹೇಳ್ತಾರೆ. ಅದು ಎಷ್ಟು ದಿವಸ ಇಟ್ಟರು ಬೀಜ ಏನೂ ಆಗಲ್ಲ. ಒಳಗೆ ಸಸ್ಯ ಅಂದ್ರೆ ಕೋಶಗಳು ಬದುಕಿರುತ್ತೆ. ಅದು ಏನು, ಹೇಗೆ ಬದುಕಿರುತ್ತೆ ಅನ್ನೋದನ್ನ ನೀವು ವಿಜ್ಞಾನಿಗಳಾಗಿ ಕಲ್ತ್ಕೋಬೇಕು. ಅದೇ ವಿಚಾರವನ್ನ ನಾನು ಪಕ್ಕದಲ್ಲಿ ಬೀಜಗಳು ತೋರಿಸಿದ್ದೀನಿ. ಯಾವುದೇ ಬೀಜ ತಗೊಳ್ಳಿ, ಎಷ್ಟು ಬೀಜಗಳಿದೆ ನೋಡಿ ಅಲ್ಲಿ. ನಾನು ಸಾವಿರಾರು ಬೀಜಗಳನ್ನ ನಾವು ನೋಡಿದ್ವಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಬೀಜದ ರಾಶಿ ಇದೆಯಲ್ಲ, ಆ ಎಲ್ಲಾ ಬೀಜಗಳಲ್ಲೂ ಆಗ್ತಕ್ಕಂಥದ್ದು ಒಂದೇ ಒಂದು ಕೆಲಸ. ಎಲ್ಲಾ ಒಣ ಬೀಜಗಳು ನಿದ್ರಾವಸ್ಥೆಯಲ್ಲಿರುತ್ತೆ. ಅದಕ್ಕೆ ಡಾರ್ಮೆನ್ಸಿ ಅಂತ ಕರೀತಾರೆ. ಸಮಯದಲ್ಲಿ ಬೆಳವಣಿಗೆ ತಾತ್ಕಾಲಿಕವಾಗಿ ನಿಂತೋಗ್ಬಿಟ್ಟಿರುತ್ತೆ. ಅಂದ್ರೆ ಬೀಜಗಳು ಬೆಳವಣಿಗೆ ಆಗೋದೇ ಇಲ್ಲ, ನಿಂತೋಗ್ಬಿಟ್ಟಿರುತ್ತೆ. ಅದೇ ನಿದ್ರಾವಸ್ಥೆ, ಡಾರ್ಮೆನ್ಸಿ ಅಂತ ಕರೀತಾರೆ. ಹಲವು ತಿಂಗಳು ಅಥವಾ ವರ್ಷಗಳ ಕಾಲ ಬೀಜದ ಒಳಗಿರ್ತಕ್ಕಂಥ ಕೋಶಗಳು ಒಣಗಿದ್ರೂ ಜೀವಂತವಾಗಿರುತ್ತೆ. ಆದ್ರೆ ಹುಳುಗಳು ತಿಂದ್ರೆ ಸತ್ತು ಹೋಗುತ್ತೆ. ಅನುಕೂಲ ಪರಿಸ್ಥಿತಿ ಬಂತು ಅಂತಂದ್ರೆ ಮೊಳಕೆ ಒಡೆಯುತ್ತೆ, ಬೀಜ ಹೊರಗೆ ಬರುತ್ತೆ. ಅಂದ್ರೆ ಬೀಜ ಸತ್ತಿರುವುದಿಲ್ಲ, ಅದು ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇರುತ್ತೆ. ಇನ್ನೂ ಒಂದು ಸಾರಿ ನಾನು ಅದನ್ನೇ ನಿಮಗೆ ಹೇಳ್ತಾ ಇದ್ದೀನಿ. ನೀರು ಒಳಗೆ ಸೇರಿದಾಗ ಬೀಜದೊಳಗೆ ಏನಾಗುತ್ತೆ? ಬೀಜ ಮೊದಲು ನೀರನ್ನು ಹೀರ್ಕೊಳ್ಳುತ್ತೆ. ಅದಕ್ಕೆ ಇಂಬಿಬಿಷನ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ. ಬೀಜ ಉಬ್ಬುತ್ತೆ. ಯಾತಕ್ಕೋಸ್ಕರ ಉಬ್ಬುತ್ತೆ ಅಂದ್ರೆ, ಒಣಗಿರ್ತಕ್ಕಂಥ ಕೋಶಗಳಲ್ಲಿ ನೀರು ಒಳಗಡೆ ಹೋದ ತಕ್ಷಣ ಏನೋ ಒಂದು ರೀತಿಯಾಗಿ ಪ್ರಕ್ರಿಯೆಯಾಗಿ ಎನ್ಸೈಮ್ಗಳು, ಕಿಣ್ವಗಳು ಇದ್ದಕ್ಕಿದ್ದಾಗೇನೆ ಕೆಲಸ ಶುರು ಮಾಡಾಗುತ್ತೆ. ಅದು ಹೇಗೆ ಶುರು ಮಾಡುತ್ತೆ ಕೆಲಸ, ಅದು ಮುಖ್ಯ. ನೀವು ಕಲ್ತ್ಕೋಬೇಕು. ಅದು ಜೀವಗಳು ಎನ್ಸೈಮ್ ಶುರುವಾದ ತಕ್ಷಣ ಆಹಾರ ಎಲ್ಲ ಕರಗುತ್ತೆ. ಆಹಾರ ಕರಗಿಸಿದ್ರೆ ಸಣ್ಣ ಭ್ರೂಣ ಇದೆಯಲ್ಲ, ಅದಕ್ಕೆ ಆಹಾರ ಒದಗಿಸುತ್ತೆ. ಆ ಸಣ್ಣ ಪುಟ್ಟ ಸಸಿ ಒಣಗಿರುತ್ತೆ. ಅದು ನೀವು ನೋಡಿ, ಆ ರಾಡಿಕಲ್ ಅಂತ ಕರೀತಾರೆ. ಅದು ಹೋದ ತಕ್ಷಣ ಜೀವಕೋಶಗಳು ಬೇಗ 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 ವಿಭಜನೆ ಆಗುತ್ತೆ. ಅದು ಏನು ದೇವರ ಮಾಡಿರ್ತಕ್ಕಂಥ, ಪ್ರಕೃತಿ ಮಾಡಿರ್ತಕ್ಕಂಥ ಅದ್ಭುತ ಅಲ್ವಾ ಅದು. ಹೊಸ ಬೇರು, ಕಾಂಡ ಬೆಳೆಯಲು ಶುರುವಾಗುತ್ತೆ. ಮಗುವನ್ನ ನಾವು ನಿದ್ರೆಯಿಂದ ಎಬ್ಬಿಸಿದ ತಕ್ಷಣ ಹೇಗೆ ಚಟುವಟಿಕೆ ಆಗುತ್ತೋ ಹಾಗೆ ಆ ಬೀಜ, ಒಣಗಿದ ಬೀಜ ನೀರು ಕೊಟ್ಟ ತಕ್ಷಣ ಚಟುವಟಿಕೆಯಾಗಿ ಬೆಳೆಯಕ್ಕೆ ಶುರುವಾಗಿ ಹೊಸ ಸಸ್ಯವಾಗಿ ಬೆಳೆದು ಬಿಡುತ್ತೆ. ಅಬ್ಬಾ, ಎಂತ ಅದ್ಭುತ ಇದು. ಇಲ್ಲಿ ಎಡಭಾಗದಲ್ಲಿ ಒಂದು ಚಿತ್ರ ತೋರಿಸಿದ್ದೀನಿ. ಮಾವಿನ ಒಂದು ವಾಟೆ. ಮಾವಿನ ವಾಟೆ ಇದೆಯಲ್ಲ, ಮಾವಿನ ವಾಟೆ ಒಣಗಿದ್ದನ್ನ ನೀವು ಅಕಸ್ಮಾತಾಗಿ ನೀರಲ್ಲಿ ಬಿಟ್ರೆ ಇದ್ದಕ್ಕಿದ್ದಾಗೇನೆ ಒಳಭಾಗದಿಂದ ಒಂದು ಸಣ್ಣದ ಹಸಿರು ಭಾಗ ಬರುತ್ತೆ. ಅದು ಭೂಮಿ ಒಳಗಡೆ ಹೋಗುತ್ತೆ. ಭೂಮಿ ಒಳಗಡೆ ಹೋಗಿ ನೀರನ್ನು ಹೀರ್ಕೊಳಕ್ ಶುರುವಾಯ್ತು ಅಂದ್ರೆ ಸಣ್ಣ ಗಿಡ ಬರುತ್ತೆ ನೋಡಿ, ಅಲ್ಲಿ ತೋರಿಸಿದೀನಿ. ಆ ಗಿಡಗಳು ಬಂದಾಗ ಎಲೆಗಳು ಬಣ್ಣ ಹಸಿರಿರೋದಿಲ್ಲ, ಸ್ವಲ್ಪ ಕೆಂಪಿರುತ್ತೆ. ಮಾವಿನ ಸಸಿ ನೋಡಿದ್ರ ನೀವು? ನೋಡಿ ಬರುತ್ತೆ. ಆಮೇಲೆ ಸ್ವಲ್ಪ ಸಮಯ ಆಯ್ತು ಅಂತಂದ್ರೆ ಭೂಮಿ ಒಳಗಿಂದ ಪೋಷಕಾಂಶಗಳನ್ನು ಹೀರ್ಕೊಂಡು ಎಲೆಗಳಿಗೆ ಬರುತ್ತೆ. ಎಲೆಗಳಿಗೆ ಸೂರ್ಯನ ಬೆಳಕು ಬಿದ್ದ ತಕ್ಷಣ ಆ ಎಲೆಗಳೆಲ್ಲ ಬಣ್ಣ ಬದಲಾವಣೆಯಾಗಿ ಹಸಿರಾಗುತ್ತೆ. ಎಂತ ಅದ್ಭುತ ಅಲ್ವಾ ಇದು. ಇದನ್ನ ನೀವು ಸ್ಟಡಿ ಮಾಡಬೇಕು ಅಂದ್ರೆ ವಿಜ್ಞಾನಿಗಳೇ ಆಗ್ಬೇಕು. ಆ ಹಸಿರು ಬಣ್ಣ ಎಲೆ ಬಂತು ಅಂದ್ರೆ ದ್ಯುತಿ ಸಂಶ್ಲೇಷಣ ಕ್ರಿಯೆಯಾಗಿ ಹೊಸ ಹೊಸ ಆಹಾರ ಉತ್ಪತ್ತಿಯಾಗಿ ಮರ ಬೆಳೆಯಕ್ಕೆ ಶುರುವಾಗುತ್ತೆ. ಒಂದು ಸಣ್ಣ ಬೀಜದಿಂದ ದೊಡ್ಡ ಮರನೇ ಬಂದ್ಬಿಡುತ್ತೆ. ಮಾವಿನ ಮರ, ಹಲಸಿನ ಮರ, ಯಾವ ಮರಗಳೇ ತಗೊಳ್ಳಿ, ಅದೊಂದು ಸಣ್ಣ ಬೀಜದಿಂದ ಬಂದಿರುತ್ತೆ. ಎಂತ ಅದ್ಭುತ ಅಲ್ವಾ ಇದು.
ಬೀಜದ ಅದ್ಭುತವನ್ನ ತಿಳಿಸ್ಬೇಕು ಅಂತ ಒಂದು ಸಣ್ಣ ವಿಡಿಯೋ ಮಾಡಿದೆ ನಾನು. ಕಾರಣ ಏನಂದ್ರೆ ನಾವು ಪಾಠ ಮಾಡ್ಬೇಕಾದ್ರೆ ಇವನ್ನೆಲ್ಲ ಹೇಳಿರೋದಿಲ್ಲ. ಈ ಕಾನ್ಸೆಪ್ಟು, ಡಿಸೈನು, ವಾಯ್ಸು ಇವತ್ತಿನ ಪಾಠಕ್ಕೆ ನಾನು CG ನಾಗರಾಜ ಕೊಟ್ಟಿದ್ದೀನಿ. ಇದಕ್ಕೆ ಅಕಾಡೆಮಿಕ್ ಅಸಿಸ್ಟೆನ್ಸು ಮತ್ತು ಸಪೋರ್ಟನ್ನ ChatGPT ತಗೊಂಡಿದ್ದೀನಿ. ಕಾರಣ ಲೈಬ್ರರಿಗಳಲ್ಲಿ ಹುಡುಕೋದು ಸ್ವಲ್ಪ ಕಷ್ಟವಾಗುತ್ತೆ, ChatGPTಯಲ್ಲಿ ಸುಲಭವಾಗಿ ಸಿಗುತ್ತೆ ನಮಗೆ. ಕ್ರಿಯೇಟಿವ್ ಕಾಮನ್ಸಿಂದ ಇಮೇಜಸ್ನ ತಗೊಂಡಿದ್ದೀನಿ. ಯೂಟ್ಯೂಬ್ನವ್ರು ಇದನ್ನು ಪಬ್ಲಿಷ್ ಮಾಡ್ತಾರೆ, ಅವರಿಗೆ ಧನ್ಯವಾದಗಳು. ನನ್ನ ಚಾನಲ್ಲು ಚಿತ್ರದುರ್ಗ ಗೋವಿಂದರಾವ್ 1938 ಅಂತ ಕೊಟ್ಟರು ಬರುತ್ತೆ, ಅಥವಾ ನಾಗರಾಜ ಚಿತ್ರದುರ್ಗ 1938 ಅಂತ ಕೊಟ್ಟರು ಬರುತ್ತೆ. ನೀವು ನೋಡಿ ಸ್ಕೂಲ್ ಮಕ್ಕಳಿಗೆ ಇದನ್ನ ನೋಡೋದಕ್ಕೆ ಹೇಳಿ, ಅವರು ಪ್ರಶ್ನೆಗಳನ್ನ ಕೇಳೋದನ್ನ ಕಲಿಸ್ಬೇಕು. ನೀವು ಬರೀ ಮಾರ್ಕ್ಸ್ಗೋಸ್ಕರ ಸ್ಕೂಲಿಗೆ ಕಳಿಸ್ಬೇಡಿ, ಪ್ರಶ್ನೆಗಳನ್ನು ಕೇಳೋದಕ್ಕೆ ಕಲಿಸ್ಕೊಡಿ. ಅದರಿಂದ ಅವರಿಗೆ ಮುಂದೆ ಅನುಕೂಲವಾಗ್ಬೋದು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ.